ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ನೀವು ಎಡಿಟಿಂಗ್ ಆಗಿ ಡೆಸ್ಕ್ಟಾಪ್ನ ಯೂಸ್ ಮಾಡಿದ್ರೆ ಒಳ್ಳೇದಾ ಇಲ್ಲ ಲ್ಯಾಪ್ಟಾಪ್ನ ಯೂಸ್ ಮಾಡಿದ್ರೆ ಒಳ್ಳೇದಾ ಅಂತ ಹೇಳ್ಕೊಡ್ತೀನಿ. ತುಂಬಾ ದಿನಗಳಿಂದ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು, ಸರ್ ನಾವು ಎಡಿಟಿಂಗ್ನ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದೀವಿ, ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಓಕೆನಾ, ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಯಾವುದು ಪ್ರಾಬ್ಲಮ್ಸ್ ಬರಲ್ವಾ ಅಂತ ಕೇಳ್ತಾ ಇದ್ರು. ಆದ ಕಾರಣ ಇವತ್ತಿನ ಈ ಕ್ಲಾಸಲ್ಲಿ ನಾನು ನಿಮ್ಗೆ ಅದನ್ನೆಲ್ಲಾನು ಕ್ಲಿಯರ್ ಮಾಡ್ತೀನಿ. ನೀವು ಲ್ಯಾಪ್ಟಾಪ್ ಅಲ್ಲಾದ್ರೂ ಮಾಡಿ, ಇಲ್ಲಾಂದ್ರೆ ಡೆಸ್ಕ್ಟಾಪ್ ಯೂಸ್ ಮಾಡ್ತಿದ್ರೆ ಡೆಸ್ಕ್ಟಾಪ್ ಅಲ್ಲಾದ್ರೂ ಮಾಡಿ, ಎಡಿಟಿಂಗ್ ಯಾವ್ದ್ರಲ್ಲಾದ್ರೂ ಒಂದೇನೆ. ಯಾಕಂದ್ರೆ ನೀವು ಯೂಸ್ ಮಾಡೋ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯೂಸ್ ಮಾಡೋ ಮಾನಿಟರ್ ಮೇಲೆ ನಿಮ್ಮ ಕಲರ್ ಗ್ರೇಡಿಂಗು ಕಲರ್ ಕರೆಕ್ಷನ್ ಡಿಪೆಂಡ್ ಆಗುತ್ತೆ. ನೀವು ಎರಡರಲ್ಲಿ ಮಾಡಿದ್ರು ನಿಮ್ಮ ಎಡಿಟಿಂಗ್ ಚೆನ್ನಾಗೇ ಬರುತ್ತೆ, ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಸೊ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಅದರಲ್ಲಿರೋ ಅಡ್ವಾಂಟೇಜಸ್ ಏನು, ಆಮೇಲೆ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಿದ್ರು ಅದರಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಇದೆ, ಆಮೇಲೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ನೀವು ಡೆಸ್ಕ್ಟಾಪ್ ನ ಪರ್ಚೇಸ್ ಮಾಡಿದ್ರು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅವೆಲ್ಲ ಏನು, ನೀವು ಯಾವ್ದನ್ನ ಪರ್ಚೇಸ್ ಮಾಡಿದ್ರೆ ಒಳ್ಳೇದು, ನೀವು ಯಾವ್ದನ್ನ ಪರ್ಚೇಸ್ ಮಾಡಿದ್ರೆ ನೀವು ಲಾಂಗ್ ಟರ್ಮ್ ವರ್ಗೂ ನೀವು ಎಡಿಟಿಂಗ್ ನ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋದು ನಾ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸದಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇವಾಗ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿ ಅವ್ರ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿ, ಯಾವುದನ್ನೇ ಪರ್ಚೇಸ್ ಮಾಡಿದ್ರು ಅದರದೇ ಆದ ಕೆಲವೊಂದು ಅಡ್ವಾಂಟೇಜಸ್ ಇರ್ತವೆ, ಡಿಸ್ಅಡ್ವಾಂಟೇಜಸ್ ಇರ್ತವೆ. ನೀವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ರು ಅಡ್ವಾಂಟೇಜಸ್ ಸಿಗುತ್ತೆ, ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದ್ರು ಅಡ್ವಾಂಟೇಜಸ್ ಸಿಗುತ್ತೆ. ಅವುಗಳಿಗೂ ಕೂಡ ಏನಿರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಲ್ಯಾಪ್ಟಾಪ್ಗೂ ಕೂಡ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಆದರೆ ನಾವು ಎಡಿಟಿಂಗ್ ಆಗಿ ಯಾವುದನ್ನ ಯೂಸ್ ಮಾಡಬೇಕು, ಡೆಸ್ಕ್ಟಾಪ್ನ ಯೂಸ್ ಮಾಡಬೇಕಾ ಅವ್ರ ಲ್ಯಾಪ್ಟಾಪ್ನ ಯೂಸ್ ಮಾಡಬೇಕಾ? ಇವಾಗ ಕೆಲವೊಬ್ರು ಹೇಳ್ತಿರ್ತಾರೆ, ಸರ್ ನಾವು ವರ್ಕ್ ಮನೇಲಿ ಕೂಡ ಮಾಡ್ತೀನಿ, ಆಮೇಲೆ ಆಫೀಸಲ್ಲಿ ಕೂಡ ಮಾಡ್ತೀನಿ, ಆದ ಕಾರಣ ನನಗೆ ಲ್ಯಾಪ್ಟಾಪೇ ಬೆಸ್ಟ್ ಆಗುತ್ತೆ. ಯಾಕಂದ್ರೆ ನಾನು ಅದನ್ನ ಎಲ್ಲಿ ಬೇಕಾದ್ರೂ ಟ್ರಾವೆಲಿಂಗ್ ಅಲ್ಲಿ ಹೋಗೋದಾಗ್ಲಿ, ಎಲ್ಲಿ ಬೇಕಾದ್ರೂ ನಾವು ಏನ್ ಮಾಡ್ಬೋದು, ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಲ್ಯಾಪ್ಟಾಪ್ಗೆ ಇರೋದು ಒಂದು ಅಡ್ವಾಂಟೇಜ್ ಅಂದ್ರೆ ನಾವು ಅದನ್ನ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವು ವರ್ಕ್ ಆಫೀಸಲ್ಲಿ ಮಾಡ್ಕೊಂಡು ಕೂತ್ಕೊಂಡು ಬೋರ್ ಆದ್ರೆ ಅಥವಾ ಬೇಜಾರಾದ್ರೆ ನೀವು ಮನೆಗೂ ಕೂಡ ತಗೊಂಡು ಹೋಗಿ ನಿಮ್ದು ಉಳಿದಿರೋ ಏನು ವರ್ಕ್ ಇರುತ್ತಲ್ಲ ಅದನ್ನ ನೀವು ಮನೇಲಿ ಕೂಡ ಮಾಡ್ಬೋದು. ಡೆಸ್ಕ್ಟಾಪ್ ಹಾಗಲ್ಲ, ನೀವು ಅದನ್ನ ಎಲ್ಲಿ ಯೂಸ್ ಮಾಡ್ತೀರಾ ಅಲ್ಲೇ ಯೂಸ್ ಮಾಡ್ಬೇಕಾಗತ್ತೆ. ಒಂದು ಆಫೀಸಲ್ಲಿ ಏನ್ ಮಾಡಬೇಕು ಅದನ್ನ ಇಡಬೇಕು, ಇಲ್ಲಾಂದ್ರೆ ಮನೇಲಿ ಇಡಬೇಕು, ಯಾವ್ದಾದ್ರು ಒಂದು ಪ್ಲೇಸ್ ಅಲ್ಲಿ ಇಟ್ಟು ವರ್ಕ್ ಮಾಡಬೇಕು. ಬಟ್ ನಾವು ವರ್ಕ್ ಪರ್ಪಸ್ಗಿಂತ ನಾವು ಎಡಿಟಿಂಗ್ ನ ಇವಾಗ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಮ್ ಲಾಂಗ್ ಟರ್ಮ್ಗೆ ಯೂಸ್ ಆಗಬೇಕು. ಅದು ಫ್ಯೂಚರ್ ಅಲ್ಲಿ ಅದ್ರದ್ದು ಏನಾದ್ರು ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ನಾವು ಚೇಂಜ್ ಮಾಡಂಗಿರ್ಬೇಕು. ಫ್ಯೂಚರ್ ಅಲ್ಲಿ ಅದನ್ನ ನಾವು ಸೇಲ್ ಮಾಡಂಗಿದ್ರೆ ಅದನ್ನ ಸೇಲ್ ಮಾಡಂಗಿರ್ಬೇಕು. ಫ್ಯೂಚರ್ ಅಲ್ಲಿ ನಾವು ಏನಾದ್ರು ಪ್ರೊಸೆಸರ್ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ, ರ್ಯಾಮ್ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ, ಅವರ ಕೂಲರ್ ಫ್ಯಾನ್ ನ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ, ಇಲ್ಲಾಂದ್ರೆ ಗ್ರಾಫಿಕ್ಸ್ ಕಾರ್ಡ್ ನ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡ್ರೆ ನಮಗೆ ಏನಿರಬೇಕು, ಸ್ವಲ್ಪ ಹೆಲ್ಪ್ ಆಗಬೇಕು. ಇವಾಗ ಲ್ಯಾಪ್ಟಾಪ್ಗೂ ಡೆಸ್ಕ್ಟಾಪ್ಗೂ ಏನಾಗುತ್ತೆ, ಒಂದು ಪ್ರೊಸೆಸರ್ ನೀವು ಯಾವ್ದನ್ನೇ ಪರ್ಚೇಸ್ ಮಾಡಿ, ಲ್ಯಾಪ್ಟಾಪ್ ಅಲ್ಲೂ ಸೇಮ್ ಪ್ರೊಸೆಸರು, ಡೆಸ್ಕ್ಟಾಪ್ ಅಲ್ಲೂ ಸೇಮ್ ಪ್ರೊಸೆಸರು. ನಿಮ್ಗೆ ಇಷ್ಟು ದೊಡ್ಡದು ಈ ಡೆಸ್ಕ್ಟಾಪ್ ಅಲ್ಲಿ ಇರೋದು, ಒಂದು ಚಿಕ್ಕ ಲ್ಯಾಪ್ಟಾಪ್ ಅಲ್ಲಿ ಏನಾಗುತ್ತೆ ಎಲ್ಲಾನು ಅಸೆಂಬಲ್ಡ್ ಆಗಿ ಬಂದ್ಬಿಟ್ಟಿರುತ್ತೆ. ನೀವು ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಿದ್ರೆ ಯಾವುದೇ ಒಂದು ಕಂಪ್ನಿ ಪರ್ಚೇಸ್ ಮಾಡೋದು. ಎಕ್ಸಾಂಪಲ್ಗೆ HP ಆದ್ರೂ ಪರ್ಚೇಸ್ ಮಾಡಿ, ಆಮೇಲೆ ಅಸೂಸ್ ಆದ್ರೂ ಪರ್ಚೇಸ್ ಮಾಡಿ, ಇಲ್ಲ ಡೆಲ್ ಆದ್ರೂ ಪರ್ಚೇಸ್ ಮಾಡಿ, ಯಾವ್ದಾದ್ರು ಒಂದು ಕಂಪ್ನಿನ ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು. ಆ ಲ್ಯಾಪ್ಟಾಪ್ ಅಲ್ಲಿ ಅದೇ ಕಂಪ್ನಿವ್ ಏನಿರುತ್ತವೆ, ರ್ಯಾಮ್ ಅದೇ ಕಂಪ್ನಿದ್ ಇರುತ್ತೆ, ಆಮೇಲೆ ಗ್ರಾಫಿಕ್ಸ್ ಕಾರ್ಡ್ ಅದೇ ಕಂಪ್ನಿದ್ ಇರುತ್ತೆ. ಸೊ ಎಲ್ಲಾನು ಸೇಮ್ ಕಂಪ್ನಿವ್ ಏನಿರುತ್ತೆ ಅದರಲ್ಲಿ ಅಸೆಂಬಲ್ಡ್ ಆಗಿ ನಿಮಗೆ ಒಂದು ಲ್ಯಾಪ್ಟಾಪ್ ನ ಏನ್ ಮಾಡಿರ್ತಾರೆ, ರೆಡಿ ಮಾಡಿರ್ತಾರೆ. ಡೆಸ್ಕ್ಟಾಪ್ ಹಾಗಲ್ಲ, ನಿಮಗೆ ಯಾವ್ದು ಬೇಕಲ್ಲ, ಇವಾಗ ಪ್ರೊಸೆಸರ್ ನೀವು ಬೇರೆ ಕಂಪ್ನಿ ತಗೋಬಹುದು. ನೀವು ಇವಾಗ ಎಕ್ಸಾಂಪಲ್ಗೆ i9 ಪರ್ಚೇಸ್ ಮಾಡ್ಬೋದು, i3 ಪರ್ಚೇಸ್ ಮಾಡ್ಬೋದು, 12th ಜನರೇಷನ್ ವರ್ಗೂ ಇದಾವೆ, i9 12th ಜನರೇಷನ್. ಆಮೇಲೆ ಇನ್ನೊಂದು ಪ್ರೊಸೆಸರ್ ಬಂದ್ರೆ ರೈಸನ್. ಎಡಿಟಿಂಗ್ ಪರ್ಪಸ್ಗೆ ಎಲ್ಲರೂ ಇವಾಗ ರೈಸನ್ ನ ಯೂಸ್ ಮಾಡ್ತಾರೆ. ನೀವು ರೈಸನ್ ನ ಸಪರೇಟ್ ಆಗಿ ಏನ್ ಮಾಡ್ಬೋದು, ಪ್ರೊಸೆಸರ್ನ ಪರ್ಚೇಸ್ ಮಾಡ್ಬೋದು. ಆಮೇಲೆ ಡೆಸ್ಕ್ಟಾಪ್ ಅಲ್ಲಿ ಏನ್ ಮಾಡ್ಬೋದು, ನಿಮ್ಗೆ ಎಷ್ಟು ಕೂಲರ್ ಬೇಕು, ಎಷ್ಟು ಕೂಲರ್ ಪಾಯಿಂಟ್ಸ್ ಬೇಕು, ನಿಮಗೆ ಒಂದು ಫ್ಯಾನ್ ಬೇಕಾ ಇಲ್ಲ 2 ಫ್ಯಾನ್ ಬೇಕಾ, ಇವನ್ನ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬಹುದು. ಲ್ಯಾಪ್ಟಾಪ್ ಅಲ್ಲಿ ಹಾಗಲ್ಲ, ಅದ್ರದ್ದು ಬಾಡಿ ಮೊದಲೇ ಚಿಕ್ಕದಿರುತ್ತೆ, ಮತ್ತೆ ಅದರಲ್ಲಿರೋ ಕೂಲರ್ ಫ್ಯಾನ್ ಕೂಡ ತುಂಬಾನೇ ಚಿಕ್ಕದಿರುತ್ತೆ, ಮತ್ತೆ ಥರ್ಮಲ್ ಕೂಡ ಏನಾಗುತ್ತೆ ಅದರದ್ದು ಸ್ವಲ್ಪ ಶಾರ್ಟೇಜ್ ಆಗಿ ಕೊಟ್ಟಿರ್ತಾರೆ ಅವರು. ನೀವು ನಾಳೆ ಅದನ್ನ ಲ್ಯಾಪ್ಟಾಪ್ ನ ಯೂಸ್ ಮಾಡ್ತಾ ಹೋದಂಗೆ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಫ್ಯಾನ್ ಇರೋದೇ ಚಿಕ್ಕದು. ನೀವು ಜಾಸ್ತಿ ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡೋದು, ಜಾಸ್ತಿ ಗ್ರಾಫಿಕ್ ಎಡಿಟಿಂಗ್ ಮಾಡೋದು ಎಲ್ಲ ಮಾಡ್ತೀರಾ, ಆ ಟೈಮಲ್ಲಿ ಏನಾಗುತ್ತೆ ಲ್ಯಾಪ್ಟಾಪ್ ಹೀಟ್ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಹೀಟ್ ಆಗ್ತಾ ಹೋದಂಗೆ ಅದನ್ನ ಕೂಲ್ ಮಾಡೋಕ್ಕೆ ಫ್ಯಾನು ದೊಡ್ಡದಿರಲ್ಲ, ಅಲ್ಲಿ ಚಿಕ್ಕದಿರುತ್ತೆ. ಸೊ ಅದಕ್ಕೆ ಎಷ್ಟು ಕೆಪಾಸಿಟಿ ಇದೆಯಲ್ಲ, ಅದನ್ನ ಕೂಲ್ ಮಾಡಬೇಕಾರೋ ಕೆಪಾಸಿಟಿ ಎಷ್ಟಿದೆಯಲ್ಲ ಅಷ್ಟೇ ಕೂಲ್ ಮಾಡುತ್ತೆ. ನೀವು ಓವರ್ ಆಗಿ ಏನಾದರೂ ಅದರಲ್ಲಿ ಎಡಿಟಿಂಗ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ನಿಮ್ಮ ಲ್ಯಾಪ್ಟಾಪ್ ತುಂಬಾನೇ ಹೀಟ್ ಆಗುತ್ತೆ, ಪ್ರೊಸೆಸರ್ ಕೂಡ ಏನಾಗುತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ. ಆದ ಕಾರಣ ಈ ಒಂದು ಪ್ರೊಸೆಸರ್ ಯೂಸ್ ಅಲ್ಲಿ ನೀವು ಡೆಸ್ಕ್ಟಾಪ್ ನ ಯೂಸ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇವಾಗ ಪ್ರೊಸೆಸರ್ ತುಂಬಾನೇ ದೊಡ್ಡದಿರುತ್ತೆ ಅಲ್ಲಿ ಡೆಸ್ಕ್ಟಾಪ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ತುಂಬಾನೇ ಚಿಕ್ಕದಿರುತ್ತೆ. ಮತ್ತೆ ನಾವು ಇದರಲ್ಲಿ ಏನ್ ಮಾಡಿರ್ತೀವಿ, ಕೂಲರ್ನ ಜಾಸ್ತಿ ಆ್ಯಡ್ ಮಾಡಿರ್ತೀವಿ, ಕೂಲರ್ ಫ್ಯಾನ್ ಸ್ವಲ್ಪ 2-3 ಫ್ಯಾನ್ ಜಾಸ್ತಿ ಮಾಡಿರ್ತೀವಿ. ಇವಾಗ ನೀವು ಯಾವುದೇ ಒಂದು ಡೆಸ್ಕ್ಟಾಪ್ ನ PC ನ ಬಿಲ್ಡ್ ಮಾಡಿದ್ರೆ ಅದರಲ್ಲಿ ಏನಿಲ್ಲ ಅಂದ್ರೆ 4 ಫ್ಯಾನ್ ಕೂಲರ್ ಫ್ಯಾನ್ಗಳು ಇರ್ತವೆ. ಆಮೇಲೆ ಒಳಗಡೆ ಪ್ರೊಸೆಸರ್ ಫ್ಯಾನ್ ಒಂದಿರುತ್ತೆ, ಅದಕ್ಕೆ ಥರ್ಮಲ್ ಕೋಟಿಂಗ್ ಇರುತ್ತೆ. ಅದು ಜಾಸ್ತಿ ಏನ್ ಮಾಡಲ್ಲ, ನಾವು ಎಷ್ಟೇ ಯೂಸ್ ಮಾಡಿದ್ರು ನಮ್ಮ ಒಂದು ಪ್ರೊಸೆಸರ್ನ ಜಾಸ್ತಿ ಹೀಟ್ ಮಾಡಿಸಲ್ಲ ಅದು.
ಸೊ ನಾರ್ಮಲ್ ಆಗಿ ಏನಿರುತ್ತೆ ಕೂಲ್ ಆಗಿ ಇರುತ್ತೆ. ಆದ ಕಾರಣ ಈ ಒಂದು ವಿಷಯದಲ್ಲಿ ನಾವು ಏನು ಮಾಡಬೇಕು, ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಫ್ಯೂಚರಲ್ಲೂ ಕೂಡ ಏನಾಗುತ್ತೆ, ನಮಗೆ ಪ್ರೊಸೆಸರು ಲಾಂಗ್ ಟರ್ಮ್ ಆಗಿ ಯೂಸ್ ಆಗುತ್ತೆ. ಲ್ಯಾಪ್ಟಾಪಲ್ಲಿ ಪ್ರೊಸೆಸರ್ ಕೂಡ ಚಿಕ್ಕದೇ ಇರುತ್ತೆ, ಆಮೇಲೆ ಕೂಲರ್ ಫ್ಯಾನ್ ಕೂಡ ಚಿಕ್ಕದಿರುತ್ತೆ. ನೆಕ್ಸ್ಟ್ ಇವಾಗ ಏನು ಇನ್ನೊಂದು ಸ್ಟೋರೇಜ್ ಬಂದ್ಬಿಟ್ಟು ಲ್ಯಾಪ್ಟಾಪಲ್ಲಿ 2.5 ಇಂಚ್ ಇರುತ್ತೆ. ಆಮೇಲೆ ನೀವು ಪಿ ಸಿಲಿ ಏನು ಮಾಡ್ಬೋದು, ಅದನ್ನು ಹಾರ್ಡ್ ಡಿಸ್ಕ್ನ 3.5 ಇಂಚ್ ಇರುತ್ತೆ, ಅಂದರೆ ದೊಡ್ಡದಿರುತ್ತೆ, ಲ್ಯಾಪ್ಟಾಪಲ್ಲಿ ಚಿಕ್ಕದಿರುತ್ತೆ. ಈ ಸ್ಟೋರೇಜ್ನ ಮುಂದೊಂದು ದಿನ ಏನು ಮಾಡ್ಬೋದು, ನಾವು ಚೇಂಜ್ ಮಾಡ್ಕೋಬೋದು. ಇವಾಗ ಏನು ಸರ್, ನಾವು ಲ್ಯಾಪ್ಟಾಪಲ್ಲೂ ಕೂಡ ಚೇಂಜ್ ಮಾಡ್ಕೋಬೋದಲ್ವಾ? ಹೌದು. ಉದಾಹರಣೆಗೆ ನೀವು ಲ್ಯಾಪ್ಟಾಪಲ್ಲಿ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನೀವು ಅದನ್ನು ಚೇಂಜ್ ಮಾಡ್ಕೋಬೇಕು ಅನ್ಕೊಂಡ್ರೆ ಆ ಲ್ಯಾಪ್ಟಾಪ್ನ ತಗೊಂಡು ನೀವು ಶಾಪ್ಗೆ ಹೋಗಿ ಶಾಪಲ್ಲಿ ಚೇಂಜ್ ಮಾಡಿಸ್ಕೊಂಡು ಬರಬೇಕು. ಆದರೆ ಪಿ ಸಿಲಿ ಹಂಗಲ್ಲ, ಅಂದರೆ ಏನು ಡೆಸ್ಕ್ಟಾಪಲ್ಲಿ ಹಂಗಲ್ಲ. ನೀವೇ ಅದನ್ನ ಏನಾದರೂ ಪರ್ಚೇಸ್ ಮಾಡ್ಕೊಂಡ್ಬಂದು ಆಟೋಮೆಟಿಕ್ ಆಗಿ ಏನು ಮಾಡ್ಬೋದು, ನೀವೇ ಅದನ್ನು ಚೇಂಜ್ ಮಾಡ್ಕೋಬೋದು. ನೀವು ಯಾವುದೇ ಶಾಪ್ಗೆ ತೊಗೊಂಡು ಹೋಗಿ ಅಲ್ಲಿ ಸರ್ವಿಸ್ ಚಾರ್ಜ್ ಕೂಡ ಅವಶ್ಯಕತೆ ಇಲ್ಲ. ಮತ್ತು ಹಾರ್ಡ್ ಡಿಸ್ಕ್ ಹೇಗಿರುತ್ತೆ, ಇವಾಗ ಲ್ಯಾಪ್ಟಾಪಲ್ಲಿ ಚಿಕ್ಕದಿರುತ್ತೆ. ಅದೇನಾದರೂ ಒಂದು ವೇಳೆ ಡ್ಯಾಮೇಜ್ ಆದರೆ, ಲ್ಯಾಪ್ಟಾಪಲ್ಲಿರೋ ಹಾರ್ಡ್ ಡಿಸ್ಕ್ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ನಾವು ರಿಕವರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕೆಂದರೆ ಚಿಕ್ಕದು ಕೂಡ ಇರುತ್ತೆ, ಅದು ನಮಗೆ ಸ್ಟೋರೇಜ್ನ ರಿಕವರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾವೇನು ಮಾಡ್ಬೋದು, ಡೆಸ್ಕ್ಟಾಪಲ್ಲಿರೋ ಸ್ಟೋರೇಜ್ ಏನಾದರೂ ಕ್ರ್ಯಾಶ್ ಆದರೆ, ಸ್ಟೋರೇಜ್ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ರಿಕವರಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದೇನು, ಕೂಲರ್ ಫ್ಯಾನ್ ಅಂತ ಹೇಳಿದ್ದೆ. ಸೊ ಲ್ಯಾಪ್ಟಾಪ್ಗೆ ಕೂಲರ್ ಫ್ಯಾನ್ ಅಂತೂ ಚಿಕ್ಕದಿರುತ್ತೆ. ನಾವು ಪಿ ಸಿಲಿ ಏನಿರುತ್ತೆ, ಡೆಸ್ಕ್ಟಾಪ್ಗೆ ಕೂಲರ್ ಫ್ಯಾನ್ ಕೂಡ ದೊಡ್ಡದಿರುತ್ತೆ. ನಮ್ಮ ಪಿ ಸಿ ಲಾಂಗ್ ಟರ್ಮ್ವರೆಗೂ ಏನು ಮಾಡ್ಬೋದು, ನಾವು ಅದನ್ನು ಹೀಟ್ ಆಗದೆ ಇರೋಂಗೆ ನೋಡ್ಕೋಬೋದು. ಎಡಿಟ್ ಮಾಡ್ತಾ ಹೋದಂಗೆ ನಮ್ಮ ಪ್ರೊಸೆಸರ್ಗಳು ಏನಾಗುತ್ತೆ, ಹೀಟ್ ಆಗ್ತಾ ಹೋಗ್ತದೆ. ಸೊ ಎಷ್ಟು ಜಾಸ್ತಿ ಒಂದು ಕಂಪ್ಯೂಟರ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಹೀಟ್ ಆಗ್ತಾ ಹೋಗ್ತಲ್ಲ, ಅಷ್ಟು ಬೇಗ ಏನಾಗ್ತವೆ ನಿಮ್ಮ ಒಂದು ಪ್ರಾಡಕ್ಟ್ಸ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆದ ಕಾರಣ ಕೂಲರ್ ಅಂತ ಬಂದರೆ ನೀವು ಡೆಸ್ಕ್ಟಾಪ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಇನ್ನೊಂದೇನು, ಆಮೇಲೆ ಇವಾಗ ಲ್ಯಾಪ್ಟಾಪ್ಗೊಂದು ಇವಾಗ ಚಾರ್ಜರು, ನಾವು ಇದನ್ನು ಡೆಸ್ಕ್ಟಾಪ್ನ ಎನಿ ಟೈಮ್, ಅಂದರೆ ಇವಾಗ ಕರೆಂಟ್ ಎಲ್ಲಿವರೆಗೂ ಇರುತ್ತೆ, ಎಲೆಕ್ಟ್ರಿಸಿಟಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಯೂಸ್ ಮಾಡ್ಬೋದು. ನಾವು ಲ್ಯಾಪ್ಟಾಪ್ನ ಹಾಗಲ್ಲ, ಯಾವಾಗಲೂ ಚಾರ್ಜ್ ಮಾಡಬೇಕು, ಚಾರ್ಜ್ ಮಾಡಿ ಯೂಸ್ ಮಾಡಬೇಕು. ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಎಡಿಟಿಂಗ್ ಜಾಸ್ತಿ ವರ್ಕ್ನ ಮಾಡ್ತಾ ಇದ್ರೆ ನಿಮಗೆ 3 ಅವರ್ 4 ಅವರೆಲ್ಲ ಏನಾಗುತ್ತೆ, ಚಾರ್ಜ್ ಇಳಿದು ಹೋಗುತ್ತೆ. ಆಮೇಲೆ ನೀವು ಮತ್ತೆ ಚಾರ್ಜ್ ಹಾಕಿ ಏನು ಮಾಡಬೇಕಾಗುತ್ತೆ, ಲ್ಯಾಪ್ಟಾಪ್ನ ಯೂಸ್ ಮಾಡಬೇಕಾಗುತ್ತೆ. ಇವೆಲ್ಲ ಮೈನರ್ ಆಗ್ತವೆ. ಇದೊಂದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಚಾರ್ಜರ್ ಇದ್ರೂ ಯೂಸ್ ಮಾಡ್ಬೋದು, ಚಾರ್ಜ್ ಹಾಕಿನೂ ಯೂಸ್ ಮಾಡ್ಬೋದು, ನೀವು ಚಾರ್ಜ್ ಹಾಕದೇನು ಯೂಸ್ ಮಾಡ್ಬೋದು. ಇವೆಲ್ಲ ಮೈನರು. ನಾವು ಒಳಗಡೆ ಇರೋ ಪ್ರೊಸೆಸರ್ ಬಗ್ಗೆ ಮಾತಾಡೋಣ. ಆಮೇಲೆ ಇನ್ನೊಂದೇನು, ರ್ಯಾಮ್ ಬರ್ತವೆ. ರ್ಯಾಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇವಾಗ ಡೆಸ್ಕ್ಟಾಪ್ ಆದರೂ ಯೂಸ್ ಮಾಡೋಣ, ಇಲ್ಲಾಂದರೆ ಲ್ಯಾಪ್ಟಾಪ್ ಆದರೂ ಯೂಸ್ ಮಾಡೋಣ, ರ್ಯಾಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ಪರ್ಚೇಸ್ ಮಾಡಬೇಕಾದ ಟೈಮಲ್ಲಿ ಲ್ಯಾಪ್ಟಾಪ್ಗೆ ಎಷ್ಟು ರ್ಯಾಮ್ ಇರುತ್ತೆ, ಡೆಡಿಕೇಟೆಡ್ ರ್ಯಾಮು, ನೀವು ಇವಾಗ 16 GB ರ್ಯಾಮ್ನ ಪರ್ಚೇಸ್ ಮಾಡ್ಬೋದು, 32 GB ರ್ಯಾಮ್ನ ಪರ್ಚೇಸ್ ಮಾಡ್ಬೋದು. ಅವ್ರು ನಿಮಗೆ ನಿಮ್ಮ ಕೆಪಾಸಿಟಿ ಎಷ್ಟಿದೆಯಲ್ಲ ಆ ರೀತಿಯಲ್ಲಿ ಏನು ಮಾಡ್ಬೋದು, ನೀವು ಪರ್ಚೇಸ್ ಮಾಡ್ಬೋದು. ಡೆಸ್ಕ್ಟಾಪಲ್ಲಿ ಇವಾಗ ನೀವು ಸ್ಟಾರ್ಟಿಂಗಲ್ಲಿ 16 GB ರ್ಯಾಮ್ನ ಯೂಸ್ ಮಾಡ್ತೀನಿ, ನಾನು ಮುಂದೆ ಹೋಗ್ತಾ ನನ್ನ ಹತ್ರ ಸ್ವಲ್ಪ ಬಜೆಟ್ ಬಂದಾಗ ನಾನು ರ್ಯಾಮ್ನ ಇನ್ನೂ ಅಪ್ಡೇಟ್ ಮಾಡ್ಕೊತೀನಿ ಅಂದರೆ ಏನು ಮಾಡ್ಬೋದು, ನೀವು ಅಪ್ಡೇಟ್ ಮಾಡ್ಕೋಬೋದು. ಪಿ ಸಿಲಿ ಏನು ಮಾಡ್ಬೋದು, ಬೇರೆ ರ್ಯಾಮ್, ಇವಾಗ DDR ರ್ಯಾಮ್ಸ್ ಬರ್ತವೆ, ರ್ಯಾಮ್ ಬೇರೆ ಕಂಪ್ನಿ ರ್ಯಾಮ್ ಬರ್ತವೆ. DDR ಕಂಪ್ನಿದು Core 3 ರ್ಯಾಮ್ನ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಇದನ್ನು ಚೇಂಜ್ ಮಾಡ್ತೀನಿ, ಬೇರೆ ಕಂಪ್ನಿಗೆ ಅಪ್ಡೇಟ್ ಆಗಿ ಬೇರೆ ಕಂಪ್ನಿದು ರ್ಯಾಮ್ನ ಯೂಸ್ ಮಾಡ್ತೀನಿ ಅಂದರೆ, ಸೊ ಇವೆಲ್ಲ ಏನು ಮಾಡ್ಬೋದು, ನೀವು ಇದನ್ನು ತೆಗೆದುಬಿಟ್ಟು ಬೇರೆ ಕಂಪ್ನಿ ರ್ಯಾಮ್ ಕೂಡ ಯೂಸ್ ಮಾಡ್ಬೋದು. ಲ್ಯಾಪ್ಟಾಪಲ್ಲಿ ಹಾಗಾಗಲ್ಲ. ನೀವು ರ್ಯಾಮ್ನ ಚೇಂಜ್ ಮಾಡಬೇಕಂದ್ರೆ ಅದನ್ನು ತೊಗೊಂಡು ಶಾಪ್ಗೆ ಹೋಗಬೇಕು, ಶಾಪಲ್ಲಿ ಅವರು ಚೇಂಜ್ ಮಾಡಿ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಆಲ್ಮೋಸ್ಟ್ ಲ್ಯಾಪ್ಟಾಪ್ದು ರ್ಯಾಮ್ ಚೇಂಜ್ ಮಾಡೋಕ್ಕಾಗಲ್ಲ. ನೀವೇನು ಮಾಡಬೇಕಾಗುತ್ತೆ, ಬೇರೆನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಅದ್ರ ಡೆಡಿಕೇಟೆಡ್ ರ್ಯಾಮ್ ನೀವು ಎಷ್ಟು ತೊಗೊಂಡಿರ್ತಾರಲ್ಲ, ಸೊ ಅಷ್ಟೇ ಇರುತ್ತೆ, ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಡೆಸ್ಕ್ಟಾಪಲ್ಲಿ ಏನು ಮಾಡ್ಬೋದು, ಅದನ್ನು ಚೇಂಜ್ ಕೂಡ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಗ್ರಾಫಿಕ್ಸ್ ಕಾರ್ಡು. ಇವಾಗ ನಾವು ಎಡಿಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಫೋಟೋಶಾಪ್ ಆಗಲಿ, ಪ್ರೀಮಿಯಂ ಪ್ರೋ ಆಗಲಿ, DaVinci Resolve ಆಗಲಿ, ನೀವು ಯಾವುದೇ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಿದ್ರು ಎಡಿಟಿಂಗ್ಗೆ ನೀವು ಗ್ರಾಫಿಕ್ಸ್ ಕಾರ್ಡ್ನ, ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ನ ಯೂಸ್ ಮಾಡೋದು ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ಲ್ಯಾಪ್ಟಾಪ್ನ ಸ್ಟಾರ್ಟಿಂಗಲ್ಲಿ ಪರ್ಚೇಸ್ ಮಾಡಬೇಕಾಗಿದ್ರೆ ಅದರಲ್ಲಿ 4 GB ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಇರ್ಬೋದು, ಇವಾಗ 8 GB ಇರ್ಬೋದು, ಇಲ್ಲಾಂದರೆ 16 GB, ನೀವು ಎಷ್ಟು ತೊಗೊತೀರಲ್ಲ ಆ ಡೆಡಿಕೇಟೆಡ್ ಒಂದೇನಿರುತ್ತಲ್ಲ ಪ್ರೊಸೆಸರ್ ಒಳಗೆ ಅವ್ರು ಏನು ಮಾಡಿರ್ತಾರೆ, ಅದಕ್ಕೆ ತಕ್ಕಂಗೆ ಏನು ಮಾಡಿರ್ತಾರೆ, ಅವರು ಗ್ರಾಫಿಕ್ಸ್ ಕಾರ್ಡ್ನ ಆ್ಯಡ್ ಮಾಡಿರ್ತಾರೆ. ನಿಮ್ಮ ಪ್ರೊಸೆಸರ್ ಇವಾಗ ರೈಸನ್ ಇರುತ್ತೆ, ಇಲ್ಲಾಂದರೆ ನೀವು ಇಂಟೆಲ್ ಒಳಗೆ ಅಪ್ಡೇಟ್ ಆಗಿರ್ತೀರಾ, ಇಂಟೆಲ್ಗೆ ಅದಕ್ಕೆ ಎಷ್ಟು ಪ್ರೊಸೆಸರ್ ಬೇಕು, ಇವಾಗ ಎಷ್ಟು ಗ್ರಾಫಿಕ್ ಕಾರ್ಡ್ ಬೇಕು, ಇವಾಗ ರೈಸನ್ 7ಗೆ ಎಷ್ಟು ಗ್ರಾಫಿಕ್ ಕಾರ್ಡ್ ಸಪೋರ್ಟ್ ಆಗುತ್ತೆ, 8 GB 16 GB, ಸೊ ಎಷ್ಟು ಸಪೋರ್ಟ್ ಆಗುತ್ತಲ್ಲ ಅದನ್ನು ಅಷ್ಟೇ ಏನು ಮಾಡಿರ್ತಾರೆ, ಲ್ಯಾಪ್ಟಾಪಲ್ಲಿ ಆ್ಯಡ್ ಮಾಡಿರ್ತಾರೆ. ಪಿ ಸಿಲಿ ಹಾಗಲ್ಲ, ಡೆಸ್ಕ್ಟಾಪಲ್ಲಿ ಹಾಗಲ್ಲ. ನಾವು ಜಾಸ್ತಿ ಕೂಡ ಏನು ಮಾಡ್ಬೋದು, ಗ್ರಾಫಿಕ್ಸ್ ಕಾರ್ಡ್ನ ಆ್ಯಡ್ ಮಾಡ್ಬೋದು. ಮತ್ತು ಗ್ರಾಫಿಕ್ಸ್ ಕಾರ್ಡು ಕೂಡ ಏನಿರುತ್ತೆ, ಡೆಸ್ಕ್ಟಾಪಲ್ಲಿ ತುಂಬ ದೊಡ್ಡದಿರುತ್ತೆ. ಅದಕ್ಕೆ ಕೂಲರ್ಗೆ 2 ಫ್ಯಾನ್ ಇರ್ತವೆ. ಗ್ರಾಫಿಕ್ಸ್ ಕಾರ್ಡ್ 2 ಫ್ಯಾನ್, ನೀವು 8 GB ರ್ಯಾಮ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ ಗ್ರಾಫಿಕ್ ಕಾರ್ಡ್ನ, ಅದಕ್ಕೆ ಅದು ಕೂಲ್ ಮಾಡೋಕ್ಕೆ, ಗ್ರಾಫಿಕ್ ಕಾರ್ಡ್ನ ಕೂಲ್ ಮಾಡೋಕ್ಕೆ 2 ಫ್ಯಾನ್ಸ್ ಇರ್ತವೆ. ಲ್ಯಾಪ್ಟಾಪಲ್ಲಿ ಏನಿರಲ್ಲ, ಫ್ಯಾನ್ಸ್ ಇರಲ್ಲ, ಒಂದೇ ಕೂಲರ್ ಫ್ಯಾನ್ ಇರುತ್ತೆ. ಗ್ರಾಫಿಕ್ ಕಾರ್ಡ್ಗೆ ಚಿಕ್ಕ ಫ್ಯಾನ್ ಇರುತ್ತೆ. ಆ ಚಿಕ್ಕ ಫ್ಯಾನು ಎಷ್ಟಂತ ಕೂಲ್ ಮಾಡುತ್ತೆ, ಅಬ್ಬಬ್ಬಾ ಅಂದರೆ ನೀವು 1 ಅವರ್ ಯೂಸ್ ಮಾಡ್ಬೋದು, 2 ಅವರ್ ಯೂಸ್ ಮಾಡ್ಬೋದು, 3 ಅವರ್ ಯೂಸ್ ಮಾಡ್ಬೋದು. ಇಲ್ಲ ನೀವು ಕಂಟಿನ್ಯೂಸ್ ಆಗಿ 5 to 6 hours ನಾನು ಯೂಸ್ ಮಾಡ್ತಾ ಇರ್ತೀನಿ ಅಂದರೆ ಲ್ಯಾಪ್ಟಾಪ್ ಎಕ್ಸಾಂಪಲ್ಗೆ ತುಂಬಾ ಹೀಟ್ ಆಗುತ್ತೆ. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ, ಯಾರು ಆಲ್ರೆಡಿ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಿರ್ತೀರಲ್ಲ,
ತುಂಬಾನೇ ಹೀಟ್ ಆಗುತ್ತೆ. ಮತ್ತೆ ಚಾರ್ಜ್ ಕಡಿಮೆ ಆಗ್ತಾ ಆಗ್ತಾ ಬಂದಂಗೆ ಕೆಲವೊಬ್ರು ಏನ್ ಮಾಡ್ತಾರೆ, ಚಾರ್ಜ್ನ ಅಟ್ಯಾಚ್ ಮಾಡಿಬಿಟ್ಟೆ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಲ್ಯಾಪ್ಟಾಪ್ ಬೇಗನೆ ಹಾಳಾಗುತ್ತೆ. ಅದ್ರದ್ದು ವಾರಂಟಿ 1 ಇಯರ್ ಇಲ್ಲ 2 ಇಯರ್ ಕೊಟ್ಟಿರ್ತಾರೆ. 2 ಇಯರ್ ಅಲ್ಲಿ ಏನಾಗುತ್ತೆ, ಅದು ಡ್ಯಾಮೇಜ್ ಆಗೋಗುತ್ತೆ. ಆಮೇಲೆ 2 ಇಯರ್ಸ್ ಆದ್ಮೇಲೆ ಏನ್ ಮಾಡ್ಬೇಕು, ನೀವು ಅದನ್ನ ಬೇರೆನೇ ತಗೋಬೇಕು, ಇಲ್ಲಾಂದ್ರೆ ಅದನ್ನ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಡೆಸ್ಕ್ಟಾಪ್ ಹಾಗಲ್ಲ, ನೀವು ಫ್ಯೂಚರ್ ಅಲ್ಲಿ ಅಪ್ಡೇಟ್ ಕೂಡ ಆಗ್ಬೋದು. ಫ್ಯೂಚರ್ ಅಲ್ಲಿ ಬೇರೆ ರ್ಯಾಮ್ ಹಾಕ್ಬೋದು, ಬೇರೆ ಗ್ರಾಫಿಕ್ಸ್ ಕಾರ್ಡ್ ಹಾಕ್ಬೋದು, ಬೇರೆ ಪ್ರೊಸೆಸರ್ ಹಾಕ್ಬೋದು, ಬೇರೆ ಕೂಲರ್ ಹಾಕ್ಬೋದು. ಆಮೇಲೆ ನೀವು ಏನ್ ಮಾಡ್ಬೋದು, ಬೇರೆ ಹಾರ್ಡ್ ಡಿಸ್ಕ್ ಹಾಕ್ಬೋದು, SSD ಯೂಸ್ ಮಾಡ್ಬೋದು. ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ನೀವು ಡೆಸ್ಕ್ಟಾಪ್ ಅಲ್ಲಿ ಬೇರೆ ರೀತಿನೇ ಯೂಸ್ ಮಾಡ್ಬೋದು. ಇನ್ನೊಂದು ನೆಕ್ಸ್ಟ್ ಅದಾದ್ಮೇಲೆ ಏನು ಬರುತ್ತೆ, ಇವಾಗ ವಾರಂಟಿ ಅಂತ ಬರುತ್ತೆ. ಇವಾಗ ನಾವು PC ನ ಬೈ ಮಾಡಿದ್ರು ವಾರಂಟಿ ಕೊಡ್ತಾರೆ, ನೀವು ಲ್ಯಾಪ್ಟಾಪ್ ನ ಬೈ ಮಾಡಿದ್ರು ವಾರಂಟಿ ಕೊಡ್ತಾರೆ. ಇವಾಗ ನೀವು PC ನ ಬಿಲ್ಡ್ ಮಾಡಿಬಿಟ್ರೆ ಅದರಲ್ಲಿರೋ ಎಲ್ಲ ಪ್ರಾಡಕ್ಟ್ಗೂ ಏನಾಗಿರುತ್ತೆ, 3 ಇಯರ್ಸ್ ವಾರಂಟಿ ಕೊಡ್ತಾರೆ. ಲ್ಯಾಪ್ಟಾಪ್ ಆಲ್ಮೋಸ್ಟ್ ಆಲ್ 2 ಇಯರ್ಸ್ ವಾರಂಟಿ ಕೊಡ್ತಾರೆ. ಬಟ್ ಇನ್ನೊಂದು ಏನು ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನೀವು ಏನಾದರೂ ಇವಾಗ ಮೈನರ್ ಪ್ರಾಬ್ಲಮ್ ಏನಾದರೂ ಬಂದ್ರೆ, ಒಂದ್ ವೇಳೆ ಲ್ಯಾಪ್ಟಾಪ್ದು ಮೈನರ್ ಪ್ರಾಬ್ಲಮ್ಸ್ ಏನಾದರೂ ಬಂದ್ರೆ ನಾವು ಅದನ್ನ ಮನೇಲೆ ಬಿಚ್ಚಂಗಿಲ್ಲ, ನೀವು ಶಾಪಲ್ಲಿ ಬಿಚ್ಚಂಗಿಲ್ಲ. ಒಂದ್ಸಲ ಏನಾದರೂ ಬಿಚ್ಚಿಬಿಟ್ರೆ, ನೀವು ಬಿಚ್ಚಿ ನೋಡ್ಬಿಟ್ರೆ ಏನಾಗುತ್ತೆ, ಅದ್ರ ವಾರಂಟಿ ಮುಗಿದೋಗುತ್ತೆ. ಇವಾಗ ನೀವು ತುಂಬಾನೇ ಇವಾಗ ಯಾವ್ದಾದ್ರು ಮೊಬೈಲ್ ಆದ್ರೂ ಪರ್ಚೇಸ್ ಮಾಡಿ, ಏನಾದ್ರೂ ಪರ್ಚೇಸ್ ಮಾಡಿ, ಒಂದ್ಸಲ ಏನಾದ್ರೂ ಅದು ಬಿದ್ದು ಅದಕ್ಕೆ ಡ್ಯಾಮೇಜ್ ಯಾವ್ದು ಆದ್ರೆ ಅದೇನಾಗುತ್ತೆ, ಅದ್ರ ವಾರಂಟಿ ಏನಾಗುತ್ತೆ, ಎಕ್ಸ್ಪೈರಿ ಆಗಿ ಹೋಗುತ್ತೆ. ಮತ್ತೆ ಇನ್ನೊಂದೇನು, ಸರ್ವಿಸ್ ಸೆಂಟರ್ ಇರ್ತವೆ, ಅದನ್ನ ಸರ್ವಿಸ್ ಸೆಂಟರ್ ಕೊಟ್ಟಾಗ್ಲೇ ಏನಾಗುತ್ತೆ, ಅದು ರಿಪೇರಿ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿವರೆಗೂ ಆಗಲ್ಲ. ಸರ್ವಿಸ್ ಸೆಂಟರ್ ತುಂಬಾ ದೂರ ಇರ್ತವೆ. ಕೆಲವೊಬ್ರು ಇವಾಗ ಹಳ್ಳಿಯಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನಿರುತ್ತೆ, ಸರ್ವಿಸ್ ಸೆಂಟರ್ ತುಂಬಾನೇ ಬೇಗ ಸಿಗಲ್ಲ. ಅವರೆಲ್ಲ ಬೆಂಗಳೂರಿಗೆ ಕಳಿಸ್ಬೇಕಾಗತ್ತೆ, ಇಲ್ಲಾಂದ್ರೆ ಹುಬ್ಳಿಗೆ ಕಳಿಸ್ಬೇಕಾಗತ್ತೆ, ಇಲ್ಲ ಬೇರೆ ಬೇರೆ ಕಡೆ ಇರ್ತವೆ, ಮುಂಬೈ, ಪುಣೆ, ಈ ರೀತಿ ಸರ್ವಿಸ್ ಸೆಂಟರ್ಗಳು ಎಲ್ಲಿ ಅವೈಲೇಬಲ್ ಇರ್ತಾವಲ್ಲ ಅಲ್ಲೇ ಕಳಿಸ್ಬೇಕಾಗತ್ತೆ. ನಾವು ಅದನ್ನ ಮನೆಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ನೀವು ಡೆಸ್ಕ್ಟಾಪ್ ಹಂಗಲ್ಲ, ಯಾವುದೇ ಇರಲಿ, ನಿಮ್ಗೆ ಏನಾದರೂ ಮೈನರ್ ಪ್ರಾಬ್ಲಮ್ ಬಂದ್ರೆ ಅದನ್ನ ನೀವು ಬಿಚ್ಚಿಬಿಟ್ಟು ಅದನ್ನ ನೋಡಿ ಮತ್ತೆ ಏನ್ ಮಾಡ್ಬೋದು, ಅಟ್ಯಾಚ್ ಮಾಡ್ಬೋದು. ನೀವು ಲ್ಯಾಪ್ಟಾಪ್ ಅಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಇನ್ನೊಂದು ಎಲ್ಲ ಪಾರ್ಟ್ಸ್ ಏನತ್ತೆ, ಚಿಕ್ಕ ಇರುತ್ತೆ. ನಾವು ಅದರಲ್ಲಿ ಏನೇ ರಿಮೂವ್ ಮಾಡಬೇಕು, ಏನೇ ಆ್ಯಡ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕೇರ್ಫುಲ್ ಆಗಿ ಮಾಡಬೇಕು. ಇವಾಗ ಯಾಕಂದ್ರೆ ಎಲೆಕ್ಟ್ರಿಕಲ್ ಅಂದ್ರೆ ತುಂಬಾನೇ ಸೆನ್ಸಿಟಿವ್ ಇರ್ತವೆ, ಅಂದ್ರೆ ಸೆನ್ಸಬಲ್ ಇರ್ತವೆ ಅವು. ಸ್ವಲ್ಪ ನಾವ್ ಏನಾದ್ರು ಕಿತ್ತು ಬಿಟ್ರೆ, ಯಾವ್ದಾದ್ರು ಟಚ್ ಮಾಡಿಬಿಟ್ರೆ, ಏನಾದ್ರು ಶಾರ್ಟ್ ಆಗ್ಬಿಟ್ರೆ ಏನಾಗುತ್ತೆ, ಪೂರ್ತಿ ಲ್ಯಾಪ್ಟಾಪ್ನೇ ಡ್ಯಾಮೇಜ್ ಆಗೋಗುತ್ತೆ, ಪೂರ್ತಿ ಡೆಸ್ಕ್ಟಾಪ್ನೇ ಡ್ಯಾಮೇಜ್ ಆಗೋಗುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, ನಾವೇನೇ ಅಟ್ಯಾಚ್ ಮಾಡಿದ್ರು, ಏನೇ ತೆಗೆದ್ರು ಕೂಡ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ. ಇದನ್ನ ನಾವು ಬಿಚ್ಚಿ ಅದನ್ನ ಏನ್ ಮಾಡ್ಬೋದು, ಮತ್ತೆ ಅಸೆಂಬಲ್ಡ್ ಕೂಡ ಮಾಡಬಹುದು. ಈ ರೀತಿ ಏನ್ ಮಾಡ್ಬೋದು, ನೀವು ಲ್ಯಾಪ್ಟಾಪ್ ಅಲ್ಲೂ ಕೂಡ ಅಡ್ವಾಂಟೇಜಸ್ ಬರ್ತವೆ, ಮತ್ತೆ ಡೆಸ್ಕ್ಟಾಪ್ ಅಲ್ಲೂ ಕೂಡ ಅಡ್ವಾಂಟೇಜಸ್ ಬರ್ತವೆ. ಇವಾಗ ಲ್ಯಾಪ್ಟಾಪ್ ಅಲ್ಲಿ ನಾನು ಕೆಲವೊಂದು ಅಡ್ವಾಂಟೇಜಸ್ ಹೇಳ್ತೀನಿ. ಲ್ಯಾಪ್ಟಾಪ್ ಅಲ್ಲಿ ಮೊದಲೇದು, ನೀವು ಇವಾಗ ಕರೆಂಟ್ ಹೋಗ್ಲಿ ಬೇಕಾದ್ರೆ ಇರಲಿ, ಎಲೆಕ್ಟ್ರಿಸಿಟಿ, ನೀವು ಅದನ್ನ ಯೂಸ್ ಮಾಡಬಹುದು. ಡೆಸ್ಕ್ಟಾಪ್ಗೆ ಏನ್ ಮಾಡ್ಬೇಕಾಗುತ್ತೆ, ನೀವು ಒಂದು UPS ಕನೆಕ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವಾಗ ಕರೆಂಟ್ ಸಡನ್ ಆಗಿ ಹೋಗ್ಬಿಟ್ರೆ, ನೀವು ಆಟೋಮೆಟಿಕ್ ಏನಾಗುತ್ತೆ, ನೀವು ಯೂಸ್ ಮಾಡ್ತಾ ಇದ್ರೆ, ಕರೆಂಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ಅದು ಆಟೋಮೆಟಿಕ್ ಏನಾಗುತ್ತೆ, ಆಫ್ ಆಗೋಗುತ್ತೆ. ಆಫ್ ಆದ್ರೆ ಏನಾಗುತ್ತೆ, ಒಳಗಡೆ ಇರೋ ಸಾಫ್ಟ್ವೇರ್ಸು, ಆಮೇಲೆ ಒಳಗಡೆ ಇರೋ ರ್ಯಾಮು, ಆಮೇಲೆ ಗ್ರಾಫಿಕ್ಸ್ ಕಾರ್ಡು, ಪ್ರೊಸೆಸರ್, ಇವಕ್ಕೆಲ್ಲ ಏನಾಗುತ್ತೆ, ಸ್ವಲ್ಪ ಎಫೆಕ್ಟ್ ಬಿದ್ದು ಡ್ಯಾಮೇಜ್ ಆಗ್ಬೋದು, ಎಲೆಕ್ಟ್ರಿಕ್ ಶಾರ್ಟ್ ಆಗ್ಬೋದು, ಏನಾದ್ರೂ ಆದ್ರೂ ಏನಾಗುತ್ತೆ, ಅದು ಡ್ಯಾಮೇಜ್ ಆಗೋಗುತ್ತೆ. ಆದ ಕಾರಣ ಕಂಪಲ್ಸರಿ ನಾವು ಏನ್ ಮಾಡಬೇಕು, ಡೆಸ್ಕ್ಟಾಪ್ಗೆ ಏನ್ ಮಾಡ್ಬೇಕು, ನಾವು ಒಂದು UPS ನ ಯೂಸ್ ಮಾಡಲೇಬೇಕಾಗುತ್ತೆ. ಲ್ಯಾಪ್ಟಾಪ್ಗೆ ಏನು ಆಗಲ್ಲ, ನೀವು ಕರೆಂಟ್ ಇದ್ರೂ ಯೂಸ್ ಮಾಡಿ, ಕರೆಂಟ್ ಇಲ್ಲದೆ ಇದ್ರೂ ಯೂಸ್ ಮಾಡಿ, ಚಾರ್ಜ್ ಅಂತೂ ಹಾಕೇ ಇರ್ತೀರಾ. ಸೊ ಚಾರ್ಜ್ ಇಲ್ಲದೆ ಇರುವಾಗ ಕರೆಂಟ್ ಬಂದಾಗ ಚಾರ್ಜ್ ಹಾಕ್ಬೋದು, ಇಲ್ಲದೆ ಇರುವಾಗ ಏನು ಮಾಡ್ಬೋದು, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ಶಾರ್ಟ್ ಆಗುತ್ತೆ ಅನ್ನೋದು ಇರಲ್ಲ, ಏನಿರಲ್ಲ. ನೀವು ಆರಾಮಾಗಿ ಏನು ಮಾಡ್ಬೋದು, ಲ್ಯಾಪ್ಟಾಪ್ನ ಯೂಸ್ ಮಾಡ್ಬೋದು. ಮತ್ತು ಲ್ಯಾಪ್ಟಾಪ್ಗೆ ಇರೋ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಏನಪ್ಪಾ ಅಂದರೆ, ಅಡ್ವಾಂಟೇಜಸ್ ಅಂದರೆ, ಲ್ಯಾಪ್ಟಾಪ್ನ ನಾವು ಒಂದೇ ಪರ್ಚೇಸ್ ಮಾಡ್ಬೋದು. ಅದಕ್ಕೇನು ಸಪ್ರೇಟಾಗಿ ಮಾನಿಟರ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಸಪ್ರೇಟಾಗಿ ಕೀಬೋರ್ಡ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಸಪ್ರೇಟಾಗಿ ಮೌಸ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದ್ರೆ ಸಪ್ರೇಟಾಗಿ ಮಾನಿಟರ್ ಬೇಕು, ಸಪ್ರೇಟಾಗಿ ಕೀಬೋರ್ಡ್ ಬೇಕು, ಸಪ್ರೇಟಾಗಿ ಮಾನಿಟರ್ ಬೇಕು, ಆಮೇಲೆ ಸಪ್ರೇಟಾಗಿ ಸೌಂಡ್ ಕೂಡ ಬೇಕಾಗುತ್ತೆ. ಲ್ಯಾಪ್ಟಾಪಲ್ಲಿ ಸ್ವಲ್ಪ ಏನಿರುತ್ತೆ, ಡೆಡಿಕೇಟೆಡ್ ಸೌಂಡ್ ಅದರಲ್ಲಿ ಕೊಟ್ಟೇ ಇರ್ತಾರೆ. ಈ ರೀತಿ ಏನಾಗುತ್ತೆ, ಸ್ವಲ್ಪ ಅಡ್ವಾಂಟೇಜಸ್ ಲ್ಯಾಪ್ಟಾಪಲ್ಲಿ ಕೂಡ ಇದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು, ಲ್ಯಾಪ್ಟಾಪಲ್ಲಿ ಪರ್ಚೇಸ್ ಮಾಡಿದ್ರೆ ನೀವು ಅದರ ಸ್ಕ್ರೀನ್ ಇರುತ್ತಲ್ಲ, ಅಷ್ಟೊಂದು ಏನಿರುತ್ತೆ, ಅದು RGB ಇರಲ್ಲ. ಕಲರ್ಸ್ ಏನಾಗುತ್ತೆ, ಇವಾಗ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ, ಇವಾಗ ಈ ರೀತಿ ಲ್ಯಾಪ್ಟಾಪ್ನ ನಾವು ಯೂಸ್ ಮಾಡ್ತಾ ಇದ್ರೆ ಸೈಡಲ್ಲಿ ಏನಾದರೂ ಕೂತ್ ನೋಡಿದ್ರೆ ಅದು ಸ್ಕ್ರೀನ್ ಕರೆಕ್ಟಾಗಿ ಕಾಣಲ್ಲ, ಯಾವುದೇ ಇದ್ರು. ಇವಾಗ ಮಾನಿಟರ್ನ ನೀವು ಯೂಸ್ ಮಾಡ್ತಿದ್ರೆ ಸೈಡಲ್ಲಿ ಕೂತ್ ನೋಡಿದ್ರೆ ಏನಾಗುತ್ತೆ, ಅದ್ರ ಕಲರ್ಸ್ ಅಷ್ಟೊಂದು ನೀಟಾಗಿ ಕಾಣಲ್ಲ. ನಾವು ಕರೆಕ್ಟ್ ಸೆಂಟ್ರಾಗಿ ಕೂರಬೇಕು. ಸೆಂಟ್ರಾಗಿ ಕೂತಾಗಲೇ ಏನಾಗುತ್ತೆ, ನಮಗೆ ಕಲರ್ಸ್ ಚೆನ್ನಾಗಿ ಕಾಣುತ್ತೆ. ಇವಾಗ ನೀವು ಡೆಡಿಕೇಟೆಡ್ ತುಂಬಾ ಕಾಸ್ಟ್ಲಿ ಪರ್ಚೇಸ್ ಮಾಡಿದ್ರೆ, ಇವಾಗ ಇವಾಗ ಆ್ಯಪಲಲ್ಲಿ ಏನಾದರೂ ನೀವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ರೆ, ಆಮೇಲೆ ಬೇರೆ ಬೇರೆ ಕಂಪ್ನಿ ಇರುತ್ತೆ, ನೀವು 1 ಲಕ್ಷ 2 ಲಕ್ಷದವರೆಗೂ ಏನಾದರೂ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ರೆ ಅದರಲ್ಲೂ ಓಕೆ, ಸ್ವಲ್ಪ ಕಲರ್ RGB ಕಲರ್ ಏನಿರುತ್ತೆ ಅದರದ್ದು ಮಾನಿಟರ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಕಲರ್ ಕರೆಕ್ಷನು, ಕಲರ್ ಗ್ರೇಡಿಂಗ್ ಮಾಡಬೇಕಾದ್ರೆ ಏನು ಮಾಡ್ಬೋದು, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು. ಬಟ್ ಕೆಲವೊಂದು ಏನಿರ್ತವೆ ಲೋ ಬಜೆಟಲ್ಲಿ, ಇವಾಗ 30K ಬಜೆಟಲ್ಲಿ, 50K ಬಜೆಟಲ್ಲಿ, ಇವೆಲ್ಲ ಏನಿರ್ತಾವಲ್ಲ ಲ್ಯಾಪ್ಟಾಪ್, ಅದ್ರ ಸ್ಕ್ರೀನ್ ಅಷ್ಟೊಂದು ಏನಿರಲ್ಲ, ಡೆಡಿಕೇಟೆಡ್ ಸ್ಕ್ರೀನ್ ಇರಲ್ಲ. ಸೊ ನಿಮಗೆ ನಾರ್ಮಲ್ ಸ್ಕ್ರೀನ್ ಇರುತ್ತೆ. ನೀವು ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದ್ರೆ ಒಂದು ಆರಾಮಾಗಿ ನಿಮಗೆ 10,000 ರಿಂದ 12,000ದಲ್ಲಿ ಒಂದು ಮಾನಿಟರ್ ಸಿಗುತ್ತೆ ಬೆನ್ಕ್ಯೂ ಅಲ್ಲಿ. ನೀವು ಬೆನ್ಕ್ಯೂ ಮಾನಿಟರ್ ಸ್ಟಾರ್ಟಿಂಗ್ ಪ್ರೈಸಿಂದ ಯಾವುದೇ ಮಾನಿಟರ್ ತೊಗೊಂಡ್ರು ಎಲ್ಲ ಮಾನಿಟರಲ್ಲಿ ಏನಿರುತ್ತೆ, ಕರೆಕ್ಟ್ ಕಲರ್ ಗ್ರೇಡಿಂಗು ಮತ್ತು ಕಲರ್ ಕರೆಕ್ಷನ್ ನೀವು ಮಾಡ್ಬೋದು. ಲ್ಯಾಪ್ಟಾಪಲ್ಲಿ ನಮಗೊಂದು ಪ್ರಾಬ್ಲಮ್ ಏನಾಗುತ್ತೆ, ಕಲರ್ ಗ್ರೇಡಿಂಗು, ಕಲರ್ ಕರೆಕ್ಷನಲ್ಲಿ ನಮಗೆ ನೀಟಾಗಿ ಕಲರ್ಸ್ ಕಾಣಲ್ಲ. ಆಮೇಲೆ ನಾವು ಅಲ್ಲಿ ಎಡಿಟಿಂಗ್ ಮಾಡಿರೋದೇ ಬೇರೆ ಆಗಿರುತ್ತೆ, ಅದನ್ನು ನಾವು ಪ್ರಿಂಟ್ ತೆಗೆದಾಗಲೇ ಬೇರೆ ಆಗಿರುತ್ತೆ.
ನಾನೇನೋ ಬೇರೆನೇ ಎಡಿಟ್ ಮಾಡಿದ್ದೆ. ಸೊ ಲ್ಯಾಪ್ಟಾಪಲ್ಲಿ ನಾವು ಎಡಿಟ್ ಮಾಡಬೇಕಾದ್ರೆ ಚೆನ್ನಾಗಿ ಕಾಣಿತ್ತು, ಇವಾಗ ಇಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಏನಾಗುತ್ತೆ, ಈ ರೀತಿ ಏನು ಮಾಡುತ್ತೆ ಲ್ಯಾಪ್ಟಾಪಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಡೆಸ್ಕ್ಟಾಪಲ್ಲಿ ಏನಾಗಲ್ಲ, ಪ್ರಾಬ್ಲಮ್ ಆಗಲ್ಲ. ಮತ್ತು ಇನ್ನೊಂದೇನು, ಫ್ಯೂಚರಲ್ಲಿ ನೀವು ಇದನ್ನು ಡೆಸ್ಕ್ಟಾಪ್ನ ಏನಾದರೂ ಸೇಲ್ ಮಾಡಬೇಕಾಗಿದೆ, ನಾನು ರೀಸೇಲ್ ಮಾಡಬೇಕಾಗಿದೆ, ನನಗೆ ಪ್ರಾಬ್ಲಮ್ ಬಂದಿದೆ, ಅಥವಾ ನಾನು ಅಪ್ಡೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನಾನು ಪ್ರೊಸೆಸರ್ ಅಪ್ಡೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ರ್ಯಾಮ್ ಅಪ್ಡೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ನಾನು ಕೂಲರ್ನ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಗ್ರಾಫಿಕ್ಸ್ ಕಾರ್ಡ್ನ ನಾನು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನೀವು ಇದನ್ನು ರೀಸೇಲ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಬೇರೆದನ್ನ ತರಿಸ್ಬಿಟ್ಟು ಇದನ್ನು ಮಾರ್ಬಿಟ್ಟು ಅದನ್ನು ಏನು ಮಾಡ್ಬೋದು, ನೀವು ಬೇರೆ ಸಪ್ರೇಟಾಗಿ ರ್ಯಾಮ್ನ ಆ್ಯಡ್ ಮಾಡ್ಕೋಬೋದು, ಸಪ್ರೇಟಾಗಿ ಗ್ರಾಫಿಕ್ ಕಾರ್ಡ್ನ ಆ್ಯಡ್ ಮಾಡ್ಕೋಬೋದು, ಸಪ್ರೇಟಾಗಿ ಪ್ರೊಸೆಸರ್ನ ಆ್ಯಡ್ ಮಾಡ್ಕೋಬೋದು. ಲ್ಯಾಪ್ಟಾಪಲ್ಲಿ ಏನಾಗಲ್ಲ, ಹಾಗಾಗಲ್ಲ. ನೀವು ಕೊಟ್ಟರೆ ಪೂರ್ತಿ ಲ್ಯಾಪ್ಟಾಪ್ನ ಏನು ಮಾಡಬೇಕು, ಸೇಲ್ ಮಾಡಿಬಿಡ್ಬೇಕು. ಚೇಂಜ್ ಮಾಡ್ಬೋದು ನೀವು, ಅದರಲ್ಲಿ ಗ್ರಾಫಿಕ್ಸ್ ಕಾರ್ಡ್ನ ಚೇಂಜ್ ಮಾಡ್ಬೋದು, ಕೂಲರ್ ಫ್ಯಾನ್ಗಳ ಚೇಂಜ್ ಮಾಡ್ಬೋದು. ಇವಾಗ ಯಾವುದೇ ಪ್ರಾಬ್ಲಮ್ಸ್ ಬಂದ್ರೂ ರಿಪೇರಿ ಅನ್ನೋ ಒಂದು ಆಪ್ಷನ್ ಇದ್ದೇ ಇರುತ್ತೆ, ಚೇಂಜ್ ಮಾಡ್ಬೋದು. ಬಟ್ ಏನಾಗುತ್ತೆ, ನೀವು ಅದನ್ನು ಶಾಪ್ಗೆ ಹೋಗಿ ಕೊಡಬೇಕಾಗತ್ತೆ. ಅಲ್ಲಿ ಸರ್ವಿಸ್ ಚಾರ್ಜು, ಆಮೇಲೆ ಅದನ್ನು ರಿಪೇರಿ ಚಾರ್ಜು ನಿಮಗೆ ತುಂಬಾ, ನೀವು ಇವಾಗ ನೀವು ಇವಾಗ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿರೋದು 30K 40Kಲಿ ಪರ್ಚೇಸ್ ಮಾಡಿರ್ತೀರಾ. ಅದ್ರದ್ದು ಏನಾದರೂ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆದರೆ ಅವ್ರು ಸರ್ವಿಸ್ ಚಾರ್ಜು ಅದು ಇದು ಎಲ್ಲ ಅಂತ ಸೇರಿ 10K 20Kವರೆಗೂ ಏನು ಮಾಡ್ತಾರೆ, ಅವರು ಕೇಳ್ತಾರೆ. ಆಮೇಲೆ ಅದು ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದರೂ, ಸ್ವಲ್ಪ ಸ್ಕ್ರ್ಯಾಚ್ ಆದರೂ ಏನಾಗುತ್ತೆ, ಅದ್ರ ವಾರಂಟಿ ಎಕ್ಸ್ಪೈರಿ ಅಂತ ಹೇಳ್ಬಿಟ್ಟಿರ್ತಾರೆ ವಾರಂಟಿ ಕಾರ್ಡಲ್ಲಿ. ಈ ರೀತಿ ಲ್ಯಾಪ್ಟಾಪಲ್ಲಿ ಆಮೇಲೆ ಡೆಸ್ಕ್ಟಾಪಲ್ಲಿ ತುಂಬಾ ಏನಾಗುತ್ತೆ, ಪ್ರಾಬ್ಲಮ್ಸ್ ಬರ್ತವೆ. ಸೊ ನಾನು ನಿಮ್ಗೆ ಏನು ಸಜೆಷನ್ ಮಾಡೋದಂದರೆ, ಎಡಿಟಿಂಗ್ ಪರ್ಪಸ್ ಯಾರ್ಯಾರು ಏನೇನು ಯೂಸ್ ಮಾಡ್ತಿರಲ್ಲ, ದಯವಿಟ್ಟು ಡೆಸ್ಕ್ಟಾಪ್ನ ಯೂಸ್ ಮಾಡೋದು ಒಳ್ಳೆಯದು. ಇವಾಗ ನೀವು ಆರಾಮಾಗಿ ಒಂದು 30K ಇಂದ 40K ಒಳಗಡೆ ಒಂದು PC ನೀವು ಅಸೆಂಬಲ್ಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ನೀವು ಮಾನಿಟರ್ಗೆ ನೀವು ನಾರ್ಮಲ್, ನಾನು ಇವಾಗಿಂದ ಬಿಗ್ನರ್ಸ್ ಇದ್ದೀನಿ ಸರ್, ನಾನು ಬಿಗ್ನರ್ ಆಗಿದ್ದೀನಿ ಅಂದರೆ ನೀವು 30 ಇಂದ 40K ಒಳಗಡೆ ಒಂದು PC ಬಿಲ್ಡ್ ಮಾಡ್ಕೊಂಡು ಬರ್ಬೋದು. ನೀವು ಒಂದು ಡೆಸ್ಕ್ಟಾಪ್ ಬರುತ್ತೆ, ಮಾನಿಟರ್ ಬರುತ್ತೆ, ಕೀಬೋರ್ಡು, ಮೌಸು ಎಲ್ಲನೂ ಏನು ಇರುತ್ತೆ ನಿಮಗೆ ಅಷ್ಟಲ್ಲಿ ಸಿಗುತ್ತೆ ಬಿಗಿನಿಂಗ್ ಲೆವೆಲಲ್ಲಿ. ಪ್ರೊಫೆಷ್ನಲ್ ಲೆವೆಲಲ್ಲ ಅಂದರೆ ನೀವು 30-40K ಒಳಗೆ ನಿಮ್ಗೆ ಬರೋದೇ ಇಲ್ಲ. ಯಾರು ದಯವಿಟ್ಟು ಪ್ರೊಫೆಷ್ನಲ್ ಲೆವೆಲಲ್ಲಿ ಮಾಡೋರು ಏನಾದರೂ ಇದ್ದರೆ 30-40K ಒಳಗೆ ಯಾರು ಮಾರ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಫ್ಯೂಚರಲ್ಲಿ ನಾವು ಇವಾಗ ಫೋಟೋಶಾಪ್ನ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಪ್ರೀಮಿಯಂ ಪ್ರೋನ ಯೂಸ್ ಮಾಡ್ತೀವಿ, ಆಮೇಲೆ ನೆಕ್ಸ್ಟ್ ಡಾವಿನ್ಸಿ ರಿಸಾಲ್ವ್ನ ಯೂಸ್ ಮಾಡ್ತೀವಿ. ಈ ರೀತಿ ನಾವು ಸಾಫ್ಟ್ವೇರ್ಗಳನ್ನ ಏನು ಮಾಡ್ತೇವೆ, ಅಪ್ಡೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಇವಾಗ ಸ್ಟಾರ್ಟಿಂಗಲ್ಲಿ ಫೋಟೋಶಾಪ್ 2020 ವರ್ಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ 21 ಇದೆ, 23 ಇದೆ, 24 ಇದೆ. ಇನ್ನು ಮುಂದೆ AI ಫೀಚರ್ಸ್ ಎಲ್ಲ ಬಂದಿದ್ದಾವೆ. ಸೊ ಆದ ಕಾರಣ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕಾಗತ್ತೆ. ಇವಾಗಿನ ನೀವು ಯೋಚನೆ ಮಾಡಿಬಿಟ್ಟು ಇವಾಗಿನ ಬಜೆಟಲ್ಲಿ ನೀವೊಂದು ಲೋ ಲೆವೆಲ್ ಪ್ರೊಸೆಸರು, ಲೋ ಲೆವೆಲ್ ಗ್ರಾಫಿಕ್ಸ್ ಕಾರ್ಡ್ನ ಎಂಟ್ರಿ ಮಾಡಿಕೊಂಡು ಒಂದು ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ರೆ ಅಬ್ಬಬ್ಬ ಅಂದರೆ ನೀವು 1 ಇಯರಿಂದ 2 ಇಯರ್ನ ಅದನ್ನು ಯೂಸ್ ಮಾಡ್ಬೋದು. ಫ್ಯೂಚರಲ್ಲಿ ಏನು ಮಾಡೋಕ್ಕಾಗಲ್ಲ, ಜಾಸ್ತಿನ ಅದನ್ನು ಯೂಸೇ ಮಾಡೋಕ್ಕಾಗಲ್ಲ. ಆದ ಕಾರಣ ಪ್ರೊಫೆಷ್ನಲ್ ಲೆವೆಲ್ ಆಗಿ ಯಾರಾದರೂ ವರ್ಕ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಂದರೆ ಅವರು ಮಿನಿಮಮ್ ಏನಿಲ್ಲ ಅಂದರೂ 1 ಲಕ್ಷದಿಂದ 1.5 ಲಕ್ಷ, ಮೇ ಬಿ ನೀವು 1 ಲಕ್ಷದಿಂದ 2 ಲಕ್ಷದವರೆಗೂ ಮಾಡ್ಕೊಂಬರ್ಬೋದು. ಅಂದರೆ ನೀವು ಪ್ರೊಸೆಸರ್ ಹೈ ಹಾಕ್ಬೋದು. ಏನು ಮಾಡ್ಬೋದು, ನೀವು i9 ಪ್ರೊಸೆಸರ್ನ ಯೂಸ್ ಮಾಡ್ಬೋದು. i9 12th ಜನ್ರೇಷನ್. ಇವಾಗ i9 12th ಜನ್ರೇಷನ್ಗೆ ಮೇ ಬಿ ಏನಿಲ್ಲ ಅಂದರೂ ಓನ್ಲಿ ಪ್ರೊಸೆಸರ್ ಮಾತ್ರ ನಿಮಗೆ 40K ಇಂದ 50K ಇರ್ಬೋದು ಪ್ರೊಸೆಸರು. ನಾನು ಅಬ್ಸರ್ವ್ ಮಾಡಿಲ್ಲ. ನಿಮಗೇನಾದರೂ ಬೇಕಾಗಿದ್ದರೆ ಕೆಳಗಡೆ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದ್ರ ಪ್ರೊಸೆಸರ್ದು ಎಷ್ಟಾಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಇವಾಗ ರೈಸನಲ್ಲಿ ಬಂದಿದ್ದಾವೆ, Ryzen 7 ಪ್ರೊಸೆಸರು, ಆಮೇಲೆ Ryzen 9 ಪ್ರೊಸೆಸರು. ಈ ರೀತಿ ತುಂಬಾ ಪ್ರೊಸೆಸರ್ಗಳಿದ್ದಾವೆ. ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡೋರು ಯಾರೇ ಇದ್ರೂ Ryzen 7 ಇಂದ ಮೇಲ್ಗಡೆನೇ ಯೂಸ್ ಮಾಡಿ, Ryzen ಒಳಗಡೆ ಯೂಸ್ ಮಾಡಿ. ಅಂದರೆ Ryzen 5, 4, 3 ಇವೆಲ್ಲ ಯೂಸ್ ಮಾಡಿಬಿಡಿ. ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡೋರಿದ್ರೆ Ryzen 7 ಮೇಲೇ ಯೂಸ್ ಮಾಡೋದು ಒಳ್ಳೆಯದು. ಆಮೇಲೆ ಲ್ಯಾಪ್ಟಾಪ್ನ ನೀವು ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್ ನಾವೆಲ್ಲ, ನಮಗೆ ಲ್ಯಾಪ್ಟಾಪ್ನೇ ಬೇಕಾಗಿದೆ ಅಂದರೆ ನೀವು 1 ಲ್ಯಾಕಿಂದ 2 ಲ್ಯಾಕ್ವರೆಗೂ ಇರೋ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದು. ನನಗನ್ಸಿದ ಮಟ್ಟಿಗೆ 70-80K ಇಂದ ಚೆನ್ನಾಗಿರೋ ಲ್ಯಾಪ್ಟಾಪ್ ಬರ್ತವೆ. ಮೈನರ್ ಯಾವುದೇ ತೊಗೊಂಡ್ರು ಮೈನರ್ ಪ್ರಾಬ್ಲಮ್ ಇದ್ದೇ ಇರ್ತವೆ. ಸೊ ಲ್ಯಾಪ್ಟಾಪ್ಗನ್ನ ಹೋಲಿಸಿದ್ರೆ, ಆಮೇಲೆ ಡೆಸ್ಕ್ಟಾಪ್ ಹೋಲಿಸಿದ್ರೆ ಡೆಸ್ಕ್ಟಾಪೇ ಒಳ್ಳೆಯದು ಅಂತ ನನ್ನ ಒಂದು ಸಜೆಷನು. ನಾನು ಲ್ಯಾಪ್ಟಾಪ್ ಯೂಸ್ ಮಾಡಲ್ಲ. ತುಂಬ ಜನ ಕೇಳ್ತಾ ಇದ್ರು ಸರ್ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ ಅಂತ. ನಾನು ಇದುವರೆಗೂ ಲ್ಯಾಪ್ಟಾಪ್ನ ಯೂಸ್ ಮಾಡೇ ಇಲ್ಲ, ನನಗೆ ಲ್ಯಾಪ್ಟಾಪ್ ಅವಶ್ಯಕತೆನೇ ಇಲ್ಲ. ನಾನು ಪೋರ್ಟ್ಫೋಲಿಯೋ ಏನಾದರೂ ತೋರಿಸೋದಿದ್ರು ನನ್ನ ಕೈಯಲ್ಲಿ ಫೋನ್ ಇದೆ, ನಾನು ಫೋನಲ್ಲಿ ಏನು ಮಾಡ್ತೀನಿ, ನನ್ನ ಪೋರ್ಟ್ಫೋಲಿಯೋನ ನಾನು ಸಬ್ಮಿಟ್ ಮಾಡ್ತೀನಿ. ನಂದು ವೆಬ್ಸೈಟ್ ಕೂಡ ಇದೆ. ಸೊ ಬೇಕಾದರೆ ಕ್ಲೈಂಟ್ಗೆ ಏನಾದರೂ ಅದು ಡೀಟೇಲ್ ಬೇಕಾಗಿದ್ದರೆ ನನ್ನ ಲಿಂಕ್ಸ್ ಇರ್ತವೆ, ನಾನು ಲಿಂಕ್ಸ್ನ ಸೆಂಡ್ ಮಾಡಿಬಿಟ್ಟು ಏನು ಮಾಡ್ತೀನಿ, ನನ್ನ ಪೋರ್ಟ್ಫೋಲಿಯೋನ ಅವರಿಗೆ ತೋರಿಸ್ತೀನಿ, ಶೋ ಮಾಡ್ತೀನಿ. ಸೊ ಪೋರ್ಟ್ಫೋಲಿಯೋ ತೋರಿಸೋಕ್ಕೆ ನಮಗೆ ಲ್ಯಾಪ್ಟಾಪೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಬೇಕು ಸರ್, ನಾವು ಇವಾಗ ವೆಡ್ಡಿಂಗಲ್ಲೇ ಏನು ಮಾಡಬೇಕು, ನಾವು ಎಡಿಟಿಂಗ್ ಮಾಡಬೇಕಾಗತ್ತೆ. ವೆಡ್ಡಿಂಗಲ್ಲೇ ನಾವು ಇವಾಗ ಶೂಟ್ ಮಾಡಿದ್ಕೊಳ್ಳಿ ಎಡಿಟಿಂಗ್ ಮಾಡಿ ನಾವು ಏನು ಮಾಡಬೇಕಾಗತ್ತೆ, ಸಬ್ಮಿಟ್ ಮಾಡಬೇಕಾಗತ್ತೆ ಅಂದರೆ ನೀವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಲೇಬೇಕು, ಲ್ಯಾಪ್ಟಾಪ್ ಇರಲೇಬೇಕು. ಲ್ಯಾಪ್ಟಾಪ್ ಕೂಡ ತುಂಬ ಅಡ್ವಾಂಟೇಜಸ್ ಇದೆ. ಆದ ಕಾರಣ ನೀವು ಲ್ಯಾಪ್ಟಾಪ್ ಕೂಡ ಯೂಸ್ ಮಾಡ್ಬೋದು, ಡೆಸ್ಕ್ಟಾಪ್ ಕೂಡ ಯೂಸ್ ಮಾಡ್ಬೋದು. ಬಿಗಿನರ್ಸ್ ಲೆವೆಲ್ ಯಾರಾದರೂ ಇದ್ದರೆ ಅವ್ರು ಏನು ಮಾಡಿ, ದಯವಿಟ್ಟು ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿ ಮೊದಲು. ಆಮೇಲೆ ನಿಮ್ಮ ವರ್ಕ್ ಇಂಪ್ರೂವ್ಮೆಂಟ್ ಆಗ್ತಾ ನಿಮಗೆ ಜಾಸ್ತಿ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ ಅಂದರೆ ಮಾತ್ರ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿ, ಇಲ್ಲಾಂದರೆ ದಯವಿಟ್ಟು ಯಾರು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನೀವು, ಇವಾಗ ಲ್ಯಾಪ್ಟಾಪ್ಗೂ ಆಮೇಲೆ ಡೆಸ್ಕ್ಟಾಪ್ಗೂ ಅದರದೇ ಆದ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇದೆ, ಆಮೇಲೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ.
ನೀವು ಲ್ಯಾಪ್ಟಾಪ್ನು ಕೂಡ ಯೂಸ್ ಮಾಡ್ಬೋದು, ನೀವೇನು ಮಾಡ್ಬೋದು ಡೆಸ್ಕ್ಟಾಪ್ನು ಕೂಡ ಯೂಸ್ ಮಾಡ್ಬೋದು. ಸೊ ನನ್ನ ಪ್ರಕಾರ ಯಾರಾದರೂ ಎಡಿಟಿಂಗ್ ಪರ್ಪಸ್ಗಾಗಿ ನೀವೇನಾದರೂ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರಿ ಅಂದರೆ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿ, ಅಂದರೆ ಪಿ ಸಿನ ಬಿಲ್ಡ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ನ ಯಾರು ಪರ್ಚೇಸ್ ಮಾಡಬೇಡಿ. ಅಂದರೆ ಇವಾಗ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಎಲ್ಲ ಸಿಗ್ತವೆ, ಕಡಿಮೆ ಬಜೆಟಲ್ಲಿ ಸಿಗ್ತವೆ ಅಂತ ನೀವೇನಾದರೂ ಪರ್ಚೇಸ್ ಮಾಡಿಬಿಟ್ರೆ ನಿಮಗೆ 1 ಮಂತ್ ಇಲ್ಲ ಅಂದರೆ 2 ಮಂತ್ಸಲ್ಲಿ ಏನಾಗುತ್ತೆ, ಬೋರ್ ಆಗೋಗುತ್ತೆ. ನಿಮಗೆ ಲ್ಯಾಪ್ಟಾಪಲ್ಲಿ ಎಡಿಟಿಂಗ್ ಮಾಡೋದು ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ. ಆದ ಕಾರಣ ಏನು ಮಾಡಿ, ದಯವಿಟ್ಟು ಒಂದು ಡೆಸ್ಕ್ಟಾಪ್ನ ಒಳ್ಳೆ ಪಿ ಸಿ ಬಿಲ್ಡ್ನ ಮಾಡ್ಕೊಂಡ್ಬಂದು ನಿಮ್ಮ ಎಡಿಟಿಂಗ್ ವರ್ಕ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಹೇಳಿರೋ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್, ಧನ್ಯವಾದಗಳು.